ನಮಸ್ತೆ, ಸುಚಿ ಕಿಚಿಗೆ ಸ್ವಾಗತ. ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್, ರೆಜು ಏಜ್ ವರ್ಲ್ಡ್ ಆಂಟಿ-ಏಜಿಂಗ್ ಸೆಂಟರ್ ಹಾಗೂ ವೆಮಿಕಾ. ಥಿಂಕ್ ಫುಡ್, ಥಿಂಕ್ ಆಫ್ ಅಸ್. ಕಾರ್ನ್ ಲವರ್ಸ್ ತುಂಬ ಜನ ಇದ್ದಾರೆ. ಭಾಳ ಇಷ್ಟಪಟ್ಟು ಮಕ್ಕಳು, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು, ವಯಸ್ಸಾದವರು ಎಲ್ಲರಿಗೂ ಇಷ್ಟ ಆಗೋಂಥದ್ದು ಸ್ವೀಟ್ ಕಾರ್ನ್. ಸ್ವೀಟ್ ಕಾರ್ನಲ್ಲಿ ವೆರೈಟೀಸ್ ಮಾಡ್ಬೋದು. ಬಟರ್ ಕಾರ್ನ್ ಅದೆಲ್ಲರಿಗೂ ಸ್ಪೆಷಲಿ ತುಂಬ ಇಷ್ಟ ಮಕ್ಕಳಿಗೆಲ್ಲ. ಅದನ್ನು ತಿಂತಾ ಇರ್ತೀರ, ಬಿಸಿ ಬಿಸಿ ಅದು ಬೇಯಿಸಿ ನಿಮ್ಗೆ ಹಾಗೆ ಬಟರ್ ಹಾಕಿ ಕೊಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಬಹಳ ಫೇಮಸ್ ಆಗಿರೋಂಥದ್ದು ಬಾರ್ಬಿಕ್ಯೂ ರೆಸ್ಟೋರೆಂಟಲ್ಲಿ ಇದು ಒಂದು ಸ್ಟಾರ್ಟರ್ ಆಗಿ ಕೊಡ್ತಾ ಇದ್ದಾರೆ. ಯೂಶಲಿ ಕಾರ್ನ್ ಇಟ್ ವಾಸ್ ಅ ಸ್ನ್ಯಾಕ್, ಇವಾಗ ಅವರು ಸ್ಟಾರ್ಟರ್ ಥರ ಸರ್ವ್ ಮಾಡ್ತಾ ಇದ್ದಾರೆ. ಒಂದೊಳ್ಳೆ ಆ್ಯಪಿಟೈಸರ್ ಕ್ರಿಸ್ಪಿ ಕಾರ್ನ್. ಕ್ರಿಸ್ಪಿ ಕಾರ್ನ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಸ್ವೀಟ್ ಕಾರ್ನ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಮೈದಾ, ಕಾರ್ನ್ಫ್ಲೋರ್, ಉಪ್ಪು, ಎಣ್ಣೆ. ಇಲ್ಲಿ ನನಗೆ 2 ಕಪ್ಪು ಅಥವಾ 1/4 kg ಅಷ್ಟಿದೆ. ಇಲ್ಲಿ ದೊಡ್ಡ ಬೌಲ್ ಅಷ್ಟಿದೆ. ಇದು ಸ್ವೀಟ್ ಕಾರ್ನ್ನ ಮೊದಲನೇದಾಗಿ ಇಲ್ಲಿ ನಾವು ಬೇಯಿಸ್ಕೋಬೇಕು. ಕಾರ್ನ್ ಮುಳುಗಷ್ಟು. ಈ ಸ್ಟೆಪ್ಪು 2 ಥರ. ಮೊದಲನೇದಾಗಿ ಇಲ್ಲಿ ಕಾರ್ನ್ 2 ರೀತಿಯಲ್ಲಿ ಸಿಗುತ್ತೆ ನಿಮಗೆ. ಕಾರ್ನ್ ವಿತ್ ಏನದು ಫ್ರೆಶ್ ಕಾರ್ನ್ಸು ಸಿಗುತ್ತೆ ಹಾಗೂ ಫ್ರೋಝನ್ ಒನ್ನು ಸಿಗುತ್ತೆ. ಫ್ರೋಝನ್ ಕಾರ್ನ್ನ ಯೂಸ್ ಮಾಡೋರು ಬೇಯಿಸೋದು ಬೇಕಾಗಿಲ್ಲ, ಯಾಕಂದರೆ ಅದು ಮೊದಲೇ ತುಂಬ ಸಾಫ್ಟ್ ಆಗಿರುತ್ತೆ. ಫ್ರೀಝರಿಂದ ಹೊರಗಡೆ ತೆಗೆದಿಟ್ಕೊಂಡು ಅದು ನಾರ್ಮಲ್ ಟೆಂಪ್ರೇಚರ್ಗೆ ಬಂದ ಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ಏನು ತೋರಿಸ್ತೀನಿ ಅದನ್ನು ಫಾಲೋ ಮಾಡ್ಬೋದು. ಈ ಸ್ಟೆಪ್ಪು ಬೇಕಾಗಿಲ್ಲ, ಯಾಕಂದರೆ ಇಲ್ಲಿ ನಾನು ಫ್ರೋಝನ್ ಕಾರ್ನ್ನ ಯೂಸ್ ಮಾಡ್ತಾಯಿಲ್ಲ, ಇದು ಫ್ರೆಶ್ ಕಾರ್ನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಫಸ್ಟ್ ಇಲ್ಲಿ ಒಂದು ನೀರು ಮುಳುಗಷ್ಟು ಹಾಕಿ 5 ನಿಮಿಷಗಳ ಕಾಲ ಕಾರ್ನ್ನ ಬೇಯಿಸ್ಕೋಬೇಕಾಗತ್ತೆ. ಫ್ರೋಝನ್ ಕಾರ್ನ್ ಯೂಸ್ ಮಾಡಿದ್ರೆ ಈ ಸ್ಟೆಪ್ ಬೇಡ. ಕಾರ್ನ್ ವಾಶ್ ಆಗಿದೆ, ಇದು ವಾಶ್ ಮಾಡಿ ಇಟ್ಟಿರೋಂಥದ್ದು. ಕಾರ್ನ್ ಬೇಯುವಾಗ ಸ್ವಲ್ಪ ಸಾಲ್ಟ್ನ ಸೇರಿಸ್ಕೊಳ್ಳೋಣ, ಯಾಕಂದರೆ ಕಾರ್ನ್ಗೆ ಉಪ್ಪು ಹಿಡಿಬೇಕು. ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತೆ ಡೀಪ್ ಫ್ರೈ ಮಾಡುವಾಗ ಉಪ್ಪನ್ನ ಸೇರಿಸ್ತೀವಿ. ಯೂಶಲಿ ಫ್ರೆಶ್ ಕಾರ್ನ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಫ್ರೆಶ್ ಕಾರ್ನ್ ಯೂಸ್ ಮಾಡಿದಾಗ ಅದು ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ. ಫ್ರೀಝರಲ್ಲಿ ಇಟ್ಟಿರೋ ಕಾರ್ನ್ಗಿನ ಫ್ರೆಶ್ ಕಾರ್ನ್ಸಲ್ಲಿ ಆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಏನು ಬರಬೇಕು ಕಾರ್ನ್, ಕ್ರಿಸ್ಪಿ ಕಾರ್ನ್ ಹಾಗೆ ಬರುತ್ತೆ. ಫ್ರೀಝರಲ್ಲಿರೋದನ್ನು ನೀವು ಸ್ವಲ್ಪ ಹೊತ್ತು ಹೊರಗಡೆ ತೆಗೆದಿಡಬೇಕು. ಬಟ್ ನಮ್ಗೆ ಒಳ್ಳೆ ಕ್ರಿಸ್ಪಿನೆಸ್ ಬೇಕು ಅಂದಾಗ ಫ್ರೆಶ್ ಕಾರ್ನ್ನ ಯೂಸ್ ಮಾಡಿ. ಸ್ವೀಟ್ ಕಾರ್ನ್ ರೆಡಿಯಾಗಷ್ಟರಲ್ಲಿ ಯಾರು ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡೋಂಥ ಅಡುಗೆಗಳು ನಿಮಗೆ ಬಂದು ತಲುಪಬೇಕಾದ್ರೆ ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ. ನಮ್ಮ ದಿನಚರಿ ಒಂದು ಒಳ್ಳೆ ಫ್ರೆಶ್ ಕಾಫಿಯಿಂದ ಶುರು ಆದ್ರೆ ಹೇಗಿರುತ್ತೆ? ವೆಮಿಕಾ ಕಾಫಿ, ಟೇಸ್ಟಿ ಕಾಫಿ. ನೀವು ಟ್ರೈ ಮಾಡಿ. ವೆಮಿಕಾ, ಥಿಂಕ್ ಫುಡ್, ಥಿಂಕ್ ಆಫ್ ಅಸ್. 5 ನಿಮಿಷ ಸ್ವೀಟ್ ಕಾರ್ನ್ ಬೆಂದಿದೆ. ನಮಗೆ ಮುಕ್ಕಾಲು ಇದರಲ್ಲೇ ಕುಕ್ ಆಗಿರುತ್ತೆ. 5 ನಿಮಿಷ ಬೆಂದರೆ ಸಾಕು ನಮಗೆ. ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದರಲ್ಲಿರೋಂಥ ನೀರೆಲ್ಲ ಹೋಗಬೇಕು, ಹಾಗೂ ಬಿಸಿ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಬೇಕಿದು. ಅಷ್ಟರಲ್ಲಿ ಒಂದು ಸೈಡ್ ಎಣ್ಣೆ ಕಾಯಕ್ಕಿಡೋಣ. ಸ್ವೀಟ್ ಕಾರ್ನ್ ಅಂದರೆ ಡೀಪ್ ಫ್ರೈ ಮಾಡಬೇಕು. ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಈ ಎಣ್ಣೆ ಬಹಳ ಲೈಟ್ ಆಗಿದೆ. ಸ್ವೀಟ್ ಕಾರ್ನ್ ಇಲ್ಲಿ ನಾವು ಬೇಯಿಸಿ ಇಟ್ಕೊಂಡಿದ್ದೀವಿ. ಒಂದು ಬಟ್ಲಿಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಇದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇದೆ ನೋಡಿ, ಸ್ವಲ್ಪ ಒದ್ದೆ ಇರುತ್ತೆ, ಯಾಕಂದರೆ ಇದು ಬೆಂದಿದೆ. ನಾನು ಬಳಸ್ತಾ ಇದ್ದೀನಿ ವೆಮಿಕಾ ಅವರ ಅರಿಶಿನದ ಪುಡಿ. ಜಸ್ಟ್ ಸ್ಪ್ರಿಂಕಲ್ ಮಾಡೋಷ್ಟು ಅರಿಶಿನದ ಪುಡಿ. ನಾನು ಬಳಸ್ತಾ ಇದ್ದೀನಿ ವೆಮಿಕಾ ಅವರ ಅಚ್ಚ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್. ರೆಡ್ ಚಿಲ್ಲಿ ಪೌಡರ್ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಮತ್ತೆ ಡೀಪ್ ಫ್ರೈ ಮಾಡಿದ್ಮೇಲೆ ಮತ್ತೆ ಟಾಪಿಂಗ್ ಸ್ವಲ್ಪ ಹಾಕೋತೀವಿ. 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ
ಉಪ್ಪು, ಬೇದಕ್ಕೆ ಸಹ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಕಾರ್ನ್ನ ನೀವು ತಿಂದು ನೋಡ್ಬೋದು, ಬೆಂದಿರುತ್ತೆ. ಮತ್ತಷ್ಟು ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ಪೆಪ್ಪರ್ ಪೌಡರ್, 1/4 ಟೀ ಸ್ಪೂನ್ಗಿನ್ನ ಕಡಿಮೆ ಸ್ಪ್ರಿಂಕಲ್ ಮಾಡೋಷ್ಟು ಸ್ವಲ್ಪ ಪೆಪ್ಪರ್ ಪೌಡರ್. ಇಲ್ಲಿ ನಾನು ಮೈದಾ ಮತ್ತು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಮೈದಾ ಬೈಂಡಿಂಗ್ ಕೊಡುತ್ತೆ, ಕಾರ್ನ್ಫ್ಲೋರ್ ಕ್ರಿಸ್ಪಿನೆಸ್ನ ಕೊಡುತ್ತೆ. ಇಲ್ಲಿ ನಾನು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಮೈದಾ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಸೇರಿಸ್ತಾ ಇದ್ದೀನಿ. ಮಿಕ್ಸಪ್ ಮಾಡ್ಕೊಳ್ಳೋಣ. ಯಾಕಂದರೆ ಇದರಲ್ಲೇ ಒದ್ದೆ ಥರ ಇದೆ, ಯಾಕಂದರೆ ನಾವು ಬೆಂದಿದೆ ಕಾರ್ನ್, ನಮಗೆ ಅದರಲ್ಲಿರೋಂಥ ಒದ್ದೆ ಅಂಶನೇ ಸಾಕಾಗುತ್ತೆ. ಬೈಂಡಿಂಗ್ ನೋಡ್ಕೋಬೇಕು, ಮತ್ತಷ್ಟು ಬೇಕು ಅಂದರೆ ಇನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಾನು. ಚುಮ್ಕಿಸ್ಕೊಳ್ಳೋದು, ಜಸ್ಟ್ ಸ್ಪ್ರಿಂಕಲ್, ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಅದು ಕೋಟಿಂಗ್ ಕೂತ್ಕೋಬೇಕು, ನಮಗೆ ಮೈದಾ ಹಾಗೂ ಕಾರ್ನ್ಫ್ಲೋರ್ ಕೂತ್ಕೋಬೇಕು. ಈಗ ನಾನು ಫಸ್ಟ್ ರೌಂಡು ಮೈದಾ ಹಾಗೂ ಕಾರ್ನ್ಫ್ಲೋರ್ನ ಸೇರಿಸಿದ್ದೀನಿ. ನೋಡಿ, ನೀರನ್ನ ನೀವು ಚುಮ್ಕಿಸ್ಕೊಂಡಾಗ ಅದು ಅಂಟ್ಕೊಳ್ಳುತ್ತೆ. ಫಸ್ಟ್ ರೌಂಡ್ ಒಂದು ಲೇಯರ್ ಕೂತ್ಕೊಳ್ಳುತ್ತೆ. ಈಗ ಮತ್ತೊಂದು ಚಮಚದಷ್ಟು ಕಾರ್ನ್ಫ್ಲೋರ್ ಹಾಗೂ ಮತ್ತೊಂದು ಟೇಬಲ್ ಸ್ಪೂನಷ್ಟು ಮೈದಾ. ನಿಮಗೆ ಗೊತ್ತಾಗುತ್ತೆ ಅದು ಕೋಟಿಂಗ್ ಕೂತ್ಕೊಳ್ತಾ ಇದೆಯಾ ಇಲ್ವಾ ಅಂತ. ಆಗ ನೀವು ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡ್ಕೋಬೋದು. ನೀವು ಜಾಸ್ತಿ ಕ್ರಿಸ್ಪಿಯಾಗಿ ಬೇಕು ಅಂದರೆ ಈಗ 1 ಕಪ್ನ 2 ಕಪ್ ಇದ್ರೆ ಹಿಂದೆ 1 ಕಪ್ಗೆ ಸಹ ಬೆರೆಸಿ ಮಾಡ್ಕೋಬೋದು. ಇನ್ನು ಸೆಕೆಂಡ್ ಬ್ಯಾಚಲ್ಲಿ 2ನೇ ಕಪ್ಪಷ್ಟನ್ನ ಬೆರೆಸ್ಕೋಬೋದು. ಆಗ ಕ್ರಿಸ್ಪಿಯಾಗಿ, ಜಾಸ್ತಿ ಕ್ರಿಸ್ಪಿಯಾಗಿ ಬರುತ್ತೆ ಒಟ್ಟಿಗೆ ಕೋಟಿಂಗ್ ಕೊಡೋದಕ್ಕಿಂತ. ಈಗ 2 ರೌಂಡು ಮೈದಾ ಹಾಗೂ ಕಾರ್ನ್ಫ್ಲೋರ್ನ ಹಾಕಿದ್ದೀನಿ. ಈಗ ಮತ್ತೊಂದು ಸ್ವಲ್ಪ ಹಿಡಿಸುತ್ತೆ. ಇನ್ನು ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಗೂ ಅರ್ಧ ಸ್ಪೂನಷ್ಟು ಮೈದಾ. ನೋಡಿ, ಎಲ್ಲ ಕೋಟಿಂಗ್ ಹಿಡಿದಿದೆ. ಈಗ ನಿಮಗೆ ಗೊತ್ತಾಗುತ್ತೆ. ಬಾಯಲ್ಲಿ ನೀರೂರಿಸುವ ಟೇಸ್ಟಿ ಪಿಕಲ್ಸ್, ವೆಮಿಕಾ ಪಿಕಲ್ಸ್. Vemika. Think food, think of us. ಈಗ ಎಕ್ಸಸ್ ಏನಿದೆ ಅದು ನಮಗೆ ಆ ಪೌಡ್ರ್ಗಳು ಎಣ್ಣೆಯಲ್ಲಿ ಸೇರಿಕೊಂಡಾಗ ಹಾಗೆ ಫುಲ್ ಹೊಗೆ ಬರುತ್ತೆ. ಅದರಿಂದ ಅದನ್ನು ಜರಡಿ ಇಟ್ಕೋಬೇಕಾಗುತ್ತೆ. ಮೇನ್ ಟಿಪ್ ಏನು ಇದಕ್ಕೆ ಅಂದರೆ ಜಾಸ್ತಿ ಎಣ್ಣೆ ಕಾದಿರಬಾರ್ದು. ಯಾಕಂದರೆ ಹಾಕಿದ ತಕ್ಷಣ ಕಾರ್ನ್ ಮಾಡೋವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಪಾಪ್ ಆಗುತ್ತೆ ಇದು. ಆದ್ದರಿಂದ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಸಹ ನೀವು ಬೇಯಿಸ್ಕೋಬೋದು. ತುಂಬಾ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡುತ್ತು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ A, D, E ಇದ್ರಲ್ಲಿ ಸಾಕಷ್ಟಿದೆ. ಇದರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ವೆರೈಟಿ ಅಡ್ಗೆಗೆ ವೆಮಿಕಾ ಮಸಾಲ, ಅ ಕ್ವಾಲಿಟಿ ಟೇಸ್ಟಿ ಮಸಾಲ. Vemika. Think food, think of us. ಎಣ್ಣೆ ಕಾದಿದೆ. ಈಗ ಮೊದಲನೇದಾಗಿ ಸ್ವಲ್ಪ ಬ್ಯಾಚಸಲ್ಲಿ ನೀವು ಕರ್ಕೋಬೇಕು. ಒಂದು ಲಿಡ್ನ ಇಟ್ಕೊಂಡಿರಿ, ಯಾಕಂದರೆ ಅದು ಪಾಪ್ ಆಗುತ್ತೆ. ಆಗವಾಗ ಫ್ಲೇಮ್ ಮೀಡಿಯಮ್ ಇರಲಿ. ಸ್ವಲ್ಪ ಲೈಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮಗೆ ಅದು ಕೋಟಿಂಗ್ ಬಿಟ್ಕೋತಾ ಇದೆ ಅಂದರೆ ಮತ್ತಷ್ಟು ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಆವಾಗ ಅಂಟ್ಕೊಳ್ಳುತ್ತೆ. ಸಣ್ಣ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕು ಈ ಕ್ರಿಸ್ಪಿ ಕಾರ್ನ್ನ ಮಾಡೋದಕ್ಕೆ. ಕೋಟಿಂಗ್ ಬಿಟ್ಕೊತಾ ಇದೆ ಸ್ವಲ್ಪ ಅಂದಾಗ ನಿಮಗೆ ಮತ್ತಷ್ಟು ನೀರನ್ನ ಚುಮ್ಕಿಸ್ಕೊಳ್ಳಿ. ಅದರಲ್ಲಿರೋಂಥ ಮೈದಾ ಹಾಗೂ ಕಾರ್ನ್ಫ್ಲೋರೇ ಸಾಕಾಗುತ್ತೆ. ಕ್ರಿಸ್ಪಿ ಕಾರ್ನ್ ಕರೆದಿಟ್ಕೊಂಡಿದ್ದೀವಿ. ಗರಿ 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 ಆಗಿದೆ, ಸೌಂಡು ಕೇಳಿಸ್ತಾ ಇದೆ ನಮಗೆ. ಈಗ ನೀವು ಸಾಲ್ಟ್ನ ಚೆಕ್ ಮಾಡಿಕೊಂಡು ಅಕಸ್ಮಾತ್ ಕಡಿಮೆ ಇದ್ದರೆ ಇನ್ನೊಂದು ಚೂರು ನಿಮಗೆ ಸಾಲ್ಟು, ಚಿಲ್ಲಿ ಪೌಡ್ರು ಬೇಕಂದರೆ ಬೆರೆಸಿಟ್ಕೊಳ್ಳಿ. ನೋಡಿ, ಕ್ರಿಸ್ಪಿಯಾಗಿದೆ. ಜಸ್ಟ್ ಸರ್ವ್ ಮಾಡೋದಕ್ಕಿಂತ ಮುಂಚೆ, ಯಾಕಂದರೆ ಕ್ರಿಸ್ಪಿ ಕಾರ್ನ್ ಅಂದರೆ ಈರುಳ್ಳಿ ಎಲ್ಲ ಹಾಕಿದ್ರೆ ಮೆತ್ತಗಾಗುತ್ತೆ. ಅದಕ್ಕೆ ಜಸ್ಟ್ ಸರ್ವಿಂಗ್ ಪ್ಲೇಟಿಂಗ್ ಮಾಡೋದಕ್ಕಿಂತ ಮುಂಚೆ ಈರುಳ್ಳಿನ ಬೆರೆಸ್ಕೊಳ್ಳಿ. ಇಟ್ಸ್ ಆನ್ ಆಪ್ಷನ್. ಹಸಿ ಮೆಣಸಿನ್ಕಾಯಿ ಸಣ್ಣ ಮಕ್ಕಳು ತಿನ್ನೋದಾಗಿದ್ರೆ ಬೇಡ, ಒಂದೊಳ್ಳೆ ರುಚಿ ಕೊಡುತ್ತೆ. ಫೈನಾಗಿ ಚಾಪ್ ಆಗಿರೋಂಥ ಹಸಿ ಮೆಣಸಿನ್ಕಾಯಿ, ಇಟ್ಸ್ ಆನ್ ಆಪ್ಷನ್.
ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಸರ್ವ್ ಮಾಡೋಕ್ಕೆ ಮುಂಚೆ ಹಾಕೊಳ್ಳಿ, ಸಾಕಾಗುತ್ತೆ. ಕೊತ್ತಂಬರಿ ಸೊಪ್ಪು. ನಾನು ಬಳಸ್ತಾ ಇದ್ದೀನಿ ವೆಮಿಕಾ ಅವರ ಚಾಟ್ ಮಸಾಲ. ಕ್ವಾರ್ಟರ್ ಟೀ ಸ್ಪೂನ್, 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕಿ ಫೈನಲ್ ಆಗಿ ಒಂದು ಮಿಕ್ಸ್ ಕೊಡಿ. ಕ್ರಿಸ್ಪಿ ಕಾರ್ನ್ ರೆಡಿಯಾಗಿದೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ರಿಸ್ಪಿ ಕಾರ್ನ್ ರೆಡಿಯಾಗಿದೆ, ಗರಿ ಗರಿಯಾಗಿದೆ. ಮುರಳಿಯವರು ರುಚಿ ನೋಡಿ ಏನು ಹೇಳ್ತಾರೆ ನೋಡೋಣ. ಕ್ರಿಸ್ಪಿ ಕಾರ್ನು ಯಾವ ರೆಸ್ಟೋರೆಂಟ್ಗಳಲ್ಲೂ ಮಾಡಲ್ಲ. ಇದು ಎಸ್ಪೆಷಲಿ ಸ್ಪೆಷಲ್ ಆಗಿ ಬಾರ್ಬಿಕ್ಯೂ ನೇಷನ್ ಅಂತ ಒಂದಷ್ಟು ರೆಸ್ಟೋರೆಂಟ್ ಚೈನಾ ರೆಸ್ಟೋರೆಂಟ್ಸ್ ಇದೆ, ಅವರಲ್ಲಿ ಇದು ಫೇಮಸ್ಸು. ಅಂದರೆ ಇಟ್ ವಾಸ್ ಅ ಸ್ನ್ಯಾಕ್. ಅವರು ಸ್ಟಾರ್ಟರ್ ಥರ ಶುರು ಮಾಡಿಬಿಟ್ರು. ಎಸ್ ಇದು ಎಷ್ಟು ಮಜವಾಗಿ ಮಾಡ್ತಾಯಿದ್ರು ಅಂದರೆ ಅವಾಗೆಲ್ಲೂ ತಿನ್ನೋಕ್ಕೆ ಸಿಗ್ತಾನೆ ಇರಲಿಲ್ಲ. ಅಲ್ಲಿ ನಾವು ಬಫೆಗೆ ಹೋದಾಗ ಕ್ರಿಸ್ಪಿ ಕಾರ್ನ್ ಕೊಡ್ತೀವಿ, ತಿನ್ನು ನೋಡಿ ಅಂದರು. ಅಯ್ಯೋ ಹೆಂಗೆ ಮಾಡೋದು ಇದು, ಇಷ್ಟೊಂದು ಸಿಕ್ಕಾಪಡೆ ಸಖತ್ತಾಗಿ ಮಾಡಿದೆಲ್ಲ, ನಾವು ಕಾರ್ನ್ ಈ ಥರ ತಿನ್ನೋದಿಲ್ಲವಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ಸಿಕ್ಕಿದಂಥದ್ದೇ ಇದು. ತುಂಬ ಮಜವಾಗಿರುತ್ತೆ. ಚಿಕ್ಕವರಿಂದ ದೊಡ್ಡವ್ರ ತನಕ ಸ್ನ್ಯಾಕ್ಸ್ ಐಟಮ್ ಇದು. ಯಾವಾಗ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಂದ ದೊಡ್ಡವ್ರ ತನಕ, ಸಾಯಂಕಾಲ ಕುತ್ಕೊಳ್ಳೋರ ತನಕ ಇಷ್ಟವಾಗುವಂಥದ್ದು ಇದು. ತುಂಬ ಮಜವಾಗಿರುತ್ತೆ. ತಾಳಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಅದು ಆ ಈರುಳ್ಳಿ ಎಲ್ಲ ಹಾಕ್ಬಿಟ್ರೆ. ಬಟ್ ಏನಂದರೆ ಕ್ರಿಸ್ಪಿ ಕಾರ್ನ್ ಮಾಡೋದಕ್ಕೆ ಸ್ವಲ್ಪ ನಾವೇನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳಿವಿ ಅದನ್ನು ಫಾಲೋ ಮಾಡಬೇಕು. ಒಟ್ಟಿಗೆ ಎಲ್ಲ ಕಾರ್ನ್ ಒಟ್ಟಿಗೆ ಎಣ್ಣೆಗೆ ಹಾಕಬೇಡಿ. ಸ್ವಲ್ಪ ಬ್ಯಾಚಸ್ಸಲ್ಲಿ ಫ್ರೈ ಮಾಡಿದಾಗ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಇನ್ನೊಂದು ಪಾಯಿಂಟ್, ಅದು ಸಿಡಿಯುತ್ತೆ. ಸ್ವಲ್ಪ ಒಂದು ತಟ್ಟೆನ ಮುಚ್ಕೊಂಡು ಅದನ್ನು ಬೇಯಿಸ್ಬೇಕಾಗುತ್ತೆ. ಚೆನ್ನಾಗಿದೆ. ಜಸ್ಟ್ ಸರ್ವ್ ಮಾಡೋಕ್ಕಿಂತ ಮುಂಚೆ ಆನಿಯನ್ನ ಹಾಕಬೇಕು. ಒಂದು ಸರಿ ಇದನ್ನ ತಿಂದವರು ಮರೆಯೋಕ್ಕೆ ಚಾನ್ಸೇ ಇಲ್ಲ. ಹೇಗೆ ಬಂದಿದೆ ನಿಮಗೆ? ಬಾರ್ಬಿಕ್ಯೂ ನೇಷನಲ್ಲಿ ತಿನ್ನೋ ಥರ ಇದೆಯಾ? ಅಲ್ಲಿ ಸ್ವಲ್ಪ ಸಪ್ಪೆ, ಇದು ನಮ್ಗೆ ಜೋರಾಗಿದೆ ಇನ್ನು. ಸಾಲ್ಟು, ಖಾರ, ಆ ಸ್ವೀಟಿಶ್ ಇರುತ್ತೆ, ಕಾರ್ನು, ಖಾರ, ಎಲ್ರಿಗೂ ಇಷ್ಟ ಆಗುತ್ತೆ. ನಮ್ಮ ಮಗ ಭಾಳ ರಿಕ್ವೆಸ್ಟ್ ಮಾಡಿದ್ದ, ಚಿಕ್ಕವನು. ಓಕೆ. ನಮೀತು ಅಲ್ಲಿ US ಅಲ್ಲಿದ್ದಾನೆ ಅವನು. ಯಾಕಂದರೆ ಈಗೆಲ್ಲ ಅವರೇ ಕುಕ್ ಮಾಡ್ಕೋತಾರಲ್ಲ. ಸೊ ನನಗೆಲ್ಲ ತೋರಿಸ್ತಾ ಇದೆಯಮ್ಮ, ಕ್ರಿಸ್ಪಿ ಕಾರ್ನ್ ತೋರಿಸು ಬಾರ್ಬಿಕ್ಯೂ ನೇಷನ್ದು ಅಂತ ಕೇಳಿದ್ದ. ಸೊ ಇವತ್ತು ಅವನ ರಿಕ್ವೆಸ್ಟೆಡ್ ರೆಸಿಪಿ. ಮಗನ ಒತ್ತಾಯ ಮೇರೆಗೆ ಮಾಡಿದ್ದೀರಾ. ಚೆನ್ನಾಗಿರುತ್ತೆ, ತಿಂದ್ಬಿಡ್ತೀವಿ. ತಿಂದ ತಕ್ಷಣ ಗ್ಯಾಸ್ಟ್ರಿಕ್ ಆಗುತ್ತೆ. ಯಾಕಂದರೆ ಇದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೇಳಿ ಒಳ್ಳೊಳ್ಳೆ ಅಡುಗೆಗಳನ್ನ ತಿಂದೇ ಇರೋಕ್ಕಾಗಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರೋದು ಈ ಅಮೃತೋನಿ ಗ್ಯಾಸ್ಟ್ರಿನ್. ಇದನ್ನು ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಇದನ್ನು ಒಂದು ಬಾಟ್ಲಲ್ಲಿ ಇರುತ್ತೆ, ಗ್ರೀನ್ ಬಾಟ್ಲಲ್ಲಿ ಒಂದು ಮುಚ್ಚಳದಷ್ಟು ಔಷಧಿಯನ್ನು 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಊಟಕ್ಕಿಂತ ಮೊದಲು 1 ಸಾರಿ ಅಥವಾ 2 ಸಾರಿ ಕುಡಿದ್ರೆ ಸಾಕು, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರೋಲ್ಲ. ಲಕ್ಷಾಂತರ ಜನರು ಇದನ್ನು ತಗೊಂಡ್ಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಎಲ್ಲ ಕಡೆ ಸಿಗುತ್ತೆ. ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಆನ್ಲೈನಲ್ಲೂ ಕೂಡ ಅಮೃತೋನಿಯವ್ರು ತುಂಬ ಪ್ರಾಡಕ್ಟ್ ಇದೆ. ಏರ್ ಆಯಿಲ್ ಇದೆ, ಡಯಾಬಿಟೀಸ್ಗಿದೆ, ಎಲ್ಲ ಥರನೂ ಇದೆ. ಅವೆಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಆಯಿಲ್ ಭಾರತದ ನಂಬರ್ 1 ಫಿಸಿಕಲಿ ರಿಫೈಂಡ್ ಮಾಡಿರೋ ಎಣ್ಣೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಮಾತ್ರ. ಸನ್ಪ್ಯೂರ್ ಆಯಿಲ್ನೇ ಬಳಸಿ ಕರೆದಿರೋವಂಥದ್ದು. ಎಲ್ಲೂ ಕೈಗೆ ಎಣ್ಣೆನೇ ಹಚ್ಕೊಳ್ಳೋದ್ರೆ ನಿಮಗೆ, ಯಾಕಂದರೆ ಗೊತ್ತಾಗುತ್ತೆ ಜಿಡ್ಡಿನ ಅಂಶ ಇರೋಲ್ಲ. ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು ಸನ್ಪ್ಯೂರ್ ಆಯಿಲ್ನ ಬಳಸಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಅಡುಗೆ ಮಾಡ್ತಾ ಇದ್ದೀವಿ. ಸನ್ಪ್ಯೂರ್ ಆಯಿಲ್ ಎಲ್ಲ ಕಡೆ ಸಿಗ್ತಾ ಇದೆ. ನೀವು ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಸನ್ಪ್ಯೂರ್ ಅವ್ರದ್ದು ತುಂಬ ಪ್ರಾಡಕ್ಟ್ಗಳಿದೆ. ಅದೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಈ ಮಿಲೆಕ್ಸ್ ಅನ್ನೋದು ಮಿಲೆಟ್ಸಿಂದ ಮಾಡಿರುವಂಥದ್ದು. ಸುಮಾರು ಒಂದು 22-23 ಥರ ಮಿಲೆಟ್ಸ್ನ ಹಾಕಿ, ಸಿರಿಧಾನ್ಯಗಳನ್ನ ಹಾಕಿ, ಒಂದಷ್ಟು ಡ್ರೈ ಫ್ರೂಟ್ಗಳನ್ನ ಹಾಕಿ ಮಾಡಿರುವಂಥದ್ದು. ಚೂರ್ಣಂನಲ್ಲಿ ಗಿಡಮೂಲಿಕೆ ಇದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಮಿಲೆಟ್ಸ್ ತಿನ್ನಿ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ. ಮಿಲೆಟ್ಸಲ್ಲಿ ಮಾಡಿದಾಗ ಒಂದಷ್ಟು ಜನಕ್ಕೆ ರುಚಿಸಲ್ಲ, ಕಂಟಿನ್ಯೂಸ್ ಆಗಿ ತಿನ್ನೋಕ್ಕಾಗಲ್ಲ, ಮಾಡಿಕೊಡೋರು ಇರೋಲ್ಲ. ಅದ್ರ ಬದಲು ಇದನ್ನು ತೊಗೊಂಡೋಗಿ 1 ಗ್ಲಾಸ್ ಹಾಲಿಗೆ 1 ಸ್ಪೂನ್ ಹಾಕಿ ಚೆನ್ನಾಗಿ ತಿರುಗಿಸಿ ಕುಡಿದ್ರೆ ಸಾಕು. 1 ಹೊತ್ತಿನ ಊಟವನ್ನು ಬಿಡ್ಬೋದು. ನಿಮ್ಮ BP-ಯನ್ನು ಕಂಟ್ರೋಲ್ ಮಾಡುತ್ತೆ. ಡಯಾಬಿಟಿಸ್ ಇರೋರಿಗೆ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತೆ. ಜೊತೆಗೆ ತೂಕವನ್ನು ಕಡಿಮೆ ಮಾಡುತ್ತೆ. ದೇಹದಲ್ಲಿ ಕೊಬ್ಬಿನ ಅಂಶವನ್ನು ಕೂಡ ನಿಯಂತ್ರಣ ಮಾಡುವಂಥದ್ದು ಮಿಲೆಕ್ಸು.
ಆನ್ಲೈನ್ ಸ್ಟೋರ್ಸಲ್ಲಿ ಸಿಗುತ್ತೆ. ಐ ಬಟನ್ನ ಪ್ರೆಸ್ ಮಾಡಿ. ಮಿಲೆಕ್ಸ್ ಅವ್ರದ್ದು 3 ಪ್ರಾಡಕ್ಟ್ ಇದೆ. ಒಂದು ಮಕ್ಕಳಿಗೋಸ್ಕರ ಮಾಡಿದ್ದಾರೆ, ಒಂದು ಚೂರ್ಣಮ್ ಅಂತ ಮಿಲೆಕ್ಸ್ ಚೂರ್ಣಮ್ ಅಂತ ಮಾಡಿದ್ದಾರೆ, ಚೂರ್ಣಮ್ ಇಲ್ಲದೆ ಒಂದು ಡ್ರಿಂಕನ್ನು ಮಾಡಿದ್ದಾರೆ. ಇವೆಲ್ಲವೂ ಆರೋಗ್ಯಕರವಾದಂಥ ಡ್ರಿಂಕ್ಗಳು. ಇದನ್ನು ಆನ್ಲೈನಲ್ಲಿ ನೀವು ಐ ಬಟನ್ನ ಪ್ರೆಸ್ ಮಾಡಿ ಎಲ್ಲವನ್ನೂ ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ವೆಮಿಕಾ ಮಸಾಲೆಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ. ವೆಮಿಕಾ ಅರ್ಶಿಣದ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲವೂ ಇದೆ. ಅಚ್ಕಾರದ ಪುಡಿ, ಧನಿಯಾ ಪುಡಿ ಎಲ್ಲವೂ ಇದೆ. ಇದಾದಮೇಲೆ ಮಸಾಲೆ ಪದಾರ್ಥಗಳಲ್ಲಿ ವಿಶೇಷವಾಗಿ ಚಿಕನ್ ಮಸಾಲ, ಮಟನ್ ಮಸಾಲ, ಫಿಶ್ ಮಸಾಲ, ಎಗ್ ಮಸಾಲ ಇವೆಲ್ಲವೂ ಇದೆ. ಉಪ್ಪಿನಕಾಯಲ್ಲಿ ಒಂದು 10-12 ಐಟಮ್ ಇದೆ. ನುಗ್ಗೆಕಾಯಿ ಉಪ್ಪಿನಕಾಯಿ, ತರಕಾರಿ ಉಪ್ಪಿನಕಾಯಿ, ಸಾಂಬಾರು, ಈರುಳ್ಳಿಯ ಉಪ್ಪಿನಕಾಯಿಗಳಿದೆ. ಜೊತೆಗೆ ಕಾಫಿ ಇದೆ, ಅದ್ಭುತವಾದಂಥ ಕಾಫಿಲಿ ಫಿಲ್ಟರ್ ಕಾಫಿ ಇದೆ, ಇನ್ಸ್ಟೆಂಟ್ ಕಾಫಿ ಇದೆ, ಫಿಲ್ಟರ್ ಕಾಫಿನೂ ಇದೆ. ಜೊತೆಗೆ ಹನಿ ಕೂಡ ಇದೆ, ಟೀ ಕೂಡ ಇದೆ. ಇವೆಲ್ಲವೂ ವೆಮಿಕಾದಲ್ಲಿ ಸಿಗುತ್ತೆ. ಈ ಐ ಬಟನ್ನ ಪ್ರೆಸ್ ಮಾಡಿ ವೆಮಿಕಾ ಸೈಟ್ಗೆ ಹೋಗುತ್ತೆ. 60-70 ಐಟಮ್ ಇದೆ ಅವ್ರದ್ದು. ಎಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ರೆಜು ಏಜ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ಈ ಕ್ಲಿನಿಕ್ ಬಂದು ನ್ಯೂ ಬೇಲ್ ರೋಡ್ ಇದೆ. ಡಾಕ್ಟರ್ ಸಿರಾಜ್ ಅವರು ಇರ್ತಾರೆ. ನಿಮಗೆ ಚರ್ಮಕ್ಕೆ, ಕೂದಲಿಗೆ ಸಂಬಂಧಪಟ್ಟಾಗಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಈಗ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಚರ್ಮಕ್ಕೆ ಲೇಸರ್ ಟ್ರೀಟ್ಮೆಂಟನ್ನು ಶುರು ಮಾಡಿದವರು ನಮ್ಮ ರೆಜು ಏಜ್ ಕ್ಲಿನಿಕ್ನವರು. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಸೀದಾ ಅವರ ಕ್ಲಿನಿಕ್ಗೆ ಕರ್ಕೊಂಡೋಗಿಬಿಡುತ್ತೆ. ಅದು ಕ್ಲೀನಾಗಿ ಲ್ಯಾಂಡ್ ಮಾರ್ಕ್ ಗೂಗಲ್ ಮ್ಯಾಪೆಲ್ಲ ಹಾಕಿದ್ದೀವಿ. ಅವರ ಫೋನ್ ನಂಬರ್ ಕೇಳಿದ್ದಾರೆ ತುಂಬ ಜನ. ಫೋನ್ ನಂಬರ್ ಕೊಡ್ತಾಯಿದ್ದೀವಿ, ತೊಗೊಳ್ಳಿ. 9902796994. ಮತ್ತೊಮ್ಮೆ 9902479694. ಈ ನಂಬರಿಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಅವರು ಸಿಕ್ಕಾಪಟ್ಟೆ ಪ್ರಾಡಕ್ಟ್ಗಳಿದೆ. ಏನಿದೆ, ಸೆರಮ್ ಇದೆ, ಆಮೇಲೆ ಜೊತೆಗೆ ಶಾಂಪೂ ಇದೆ, ಫೇಸ್ ವಾಶ್, ಬಾಡಿ ಲೋಷನ್ಸ್ ಇದೆ, ವಿಟಮಿನ್ ಸಿ ಫೇಸ್ ವಾಶ್ ಇದೆ. ತುಂಬ ಐಟಮ್ಗಳು, ಅದ್ಭುತವಾಗಿರೋ ಐಟಮ್ಗಳೆಲ್ಲ ಇದೆ. ಇದನ್ನು ನೀವು ಅಲ್ಲಿ ಫೋನ್ ಮಾಡಿ ನೀವು ಅದನ್ನು ಪರ್ಚೇಸ್ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಾರ್ಬಿಕ್ಯೂ ನೇಷನಲ್ಲಿ ಸಿಗುವಂಥ ಒಂದು ಸಖತ್ತಾಗಿರುವಂಥ ಕ್ರಿಸ್ಪಿ ಕಾರ್ನ್ ಮಾಡಿದ್ದಾರೆ. ಈ ಕಾರ್ನು, ಈ ಥರ ಒಳ್ಳೊಳ್ಳೆ ಅಡುಗೆಗಳು, ಹೊಸ ಅಡುಗೆಗಳು, ವೆಜ್ಜು, ನಾನ್ ವೆಜ್ ಅಡುಗೆಗಳು, ಸ್ಟಾರ್ಟರ್ಗಳು, ಸ್ವೀಟ್ಗಳು ಎಲ್ಲದಕ್ಕೂ ಕೂಡ ಸೂಚಿ ಕಿಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಕಳಿಸುವಂಥ ಎಲ್ಲ ಅಡುಗೆಗಳು ಬಂದು ನೀವು ತಲುಪುತ್ತೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.